ಈಗ ವಿದ್ಯಾರ್ಥಿಗಳಿಬ್ರು ಬಂದಿದ್ದಾರೆ, ನಾವು ಪ್ಯಾನಲ್ ಅಲ್ಲಿ ಯಾವಾಗ್ಲೂ ಜಗಳ ಆಡ್ತೀವಿ, ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅನ್ನೋದು ನನ್ನ ವಿಚಾರ. ರಘು ಅವರು ಅದ್ ಯಾಕೆ ಅದನ್ನ ಅರ್ಥ ಮಾಡ್ಕೋತಾರಲ್ಲ ಗೊತ್ತಿಲ್ಲ, ಅವ್ರ ಮನೇಲಿ ವಿದ್ಯಾರ್ಥಿಗಳಿಲ್ಲ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಅವ್ರು ಡೆಲ್ಲಿಗೆ ಹೋಗಿದ್ರು, ಅವ್ರು ಏನ್ ಹೇಳ್ತಾರೆ, ಯಾಕೆ ನೀವು ನೀನ್ ಕರೀಲಿಲ್ಲ ಅಂತ. ನಾನ್ ಕೇಳೋದಿಷ್ಟೇ, ನಿಮ್ಮನೇಲಿ ಏನಾಗೈತೆ ಅನ್ನೋದು ಫಸ್ಟ್ ನೋಡ್ಕೊಳ್ಳಿ. ಮನೆ ಗೆದ್ದ ಆಮೇಲೆ ಮಾರ್ಗಿಲ್ಲ ಅಂತ ಓಟ್ ಹಾಕಿರೋರು ಇಲ್ಲಿ ಜನ, ನಿಮ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿರೋರು ಇಲ್ಲಿ ವಿದ್ಯಾರ್ಥಿಗಳು. ನೀವು ಅದನ್ನ ಬಿಟ್ಬಿಟ್ಟು ನೀವು ಪ್ರಧಾನಿ ಬಗ್ಗೆ ಮಾತಾಡ್ತೀರ, ಹಂಗ ನಿಮ್ ಜವಾಬ್ದಾರಿ ಏನು? ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದೇನ? ಆಮೇಲೆ ಇಲ್ಲಿ ಇನ್ನೊಂದು ಪ್ರಕರಣದ ವಿಚಾರ ನಾನು ಇದನ್ನ ಒಂದ್ ನಿಮಿಷ ಇರ್ರಿ, ಇಲ್ಲಿ ಇನ್ನೊಂದು ಪ್ರಕರಣದ ವಿಚಾರ ನಾನು ಉಲ್ಲೇಖ ಮಾಡ್ಬೇಕು. ಏನ್ ಉಲ್ಲೇಖ ಮಾಡ್ಬೇಕು? ಇವ್ರು ಏನ್ರಿ, ಇವ್ರು ಯಾಕ್ರಿ ಇಲ್ಲಿ ಏನು ಮೊನ್ನೆ ಕೆಪಿಎಸ್ಸಿ ಅಧ್ಯಕ್ಷರು ಮಗಳದು ಸರ್ಟಿಫಿಕೇಟ್ಸ್ಗಳು, ಫೇಕ್ ಸರ್ಟಿಫಿಕೇಟ್ಗಳು ಮಾಡಿಕೊಟ್ಟಿದ್ರು. ಮತ್ತೇನು 40,000 ರೂಪಾಯಿ ಅವ್ರದ್ದು ಆದಾಯ ಸರ್ಟಿಫಿಕೇಟ್ ಅನ್ನ, ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಟ್ರಲ್ಲ, ಆ ಅಧಿಕಾರಿಗಳನ್ನ ಏನ್ ಮಾಡಿದೀರಾ ಒಂಚೂರು ಹೇಳಿ ಸ್ವಾಮಿ. ಈಗ ಕೇಳ್ತಾ ಇದ್ರಲ್ಲ ಪ್ರತಿಯೊಂದಕ್ಕೂ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ, ನೀವೇನ್ ಮಾಡಿದೀರ ಅಂತ ದಯವಿಟ್ಟು ಹೇಳಿ. ಅದನ್ನ ಪ್ರಧಾನಮಂತ್ರಿ ನಡೀತಿದೆ. ಅಶೋಕ್ ಗೌಡ್ರೆ, ಪ್ರಶ್ನೆ ನಿಮಗೆ ಇಲ್ಲ ಇಲ್ಲ. ಅಶೋಕ್ ಗೌಡ್ರೆ ಮತ್ತೊಂದು ಸದ್ದಿಲ್ದೆ, ಅಶೋಕ್ ಗೌಡ್ರೆ ಬಹಳ ಮುಖ್ಯವಾಗಿ ಅಶೋಕ್ ಗೌಡ್ರೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಅಶೋಕ್ ಗೌಡ್ರೆ ಬಹಳ ಮುಖ್ಯವಾಗಿ ಮತ್ತೊಂದು ಆಂದೋಲನ ನೀವು ಕೇಳಿಸ್ಕೊಳ್ಬೇಕು. ರಘು ದೊಡ್ಡೇರಿ ಅವರೇ, ದೇಶದಲ್ಲಿ ಮತ್ತೊಂದು ಆಂದೋಲನ ಸದ್ದಿಲ್ದೆ ಶುರುವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು, ನಾಳೆ ದಿನ ಅದು ಕೂಡ ಜಂತರ್ ಮಂತರ್ ರೀತಿಯಲ್ಲಿ ಗ್ರೌಂಡ್ ಮೇಲೆ ಬರಬಹುದು. ಸರ್, ನಮಗೆ ರಿಸರ್ವೇಶನ್ ಅನ್ನ ಹಟಾವೋ ಅಂತ ಹೇಳಿ ಆಂದೋಲನ ಶುರುವಾಗ್ತಾ ಇದೆ. ಕೆಪಿಎಸ್ಸಿ ಆಸ್ಪಿರೆಂಟ್ ಗಳು ಕೂಡ ರೋಸ್ ಎದ್ದಿದ್ದಾರೆ. ಈಗಲೂ ಕೂಡ ವಿರೋಧ ಪಕ್ಷಕ್ಕೆ ಇರೋದು ಗೋಲ್ಡನ್ ಆಪರ್ಚುನಿಟಿ. ಅಶೋಕ್ ಗೌಡ್ರೆ, ನಾವು ಯು ಅಂಡ್ ಜೆಡಿಎಸ್ ಹ್ಯಾವ್ ಟು ಆಕ್ಟ್ ವಿದ್ಯಾರ್ಥಿಗಳ ಪರವಾಗಿ. ನಾನು ಒಂದು ಹೇಳ್ತೀನಿ, ರಾಜೀವ್ ಅವರೊಂದು ತುಂಬಾ ಒಳ್ಳೆ ಪೈದೆ ಹೇಳಿದ್ರು, ನಮಗೆ ಎಲ್ಲಿ ಮಾತಾಡಬೇಕು ಅಂತ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಟ್ವಿಟರ್ ಅಕೌಂಟ್ ಇದೆ, ಜೊತೆಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ದಯವಿಟ್ಟು ಹೋಗಿ ಬರೀರಿ. ಆಮೇಲೆ ನರೇಂದ್ರ ಮೋದಿ ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರಪ್ಪ. ಏನ್ರಿ ಸಹ ಇದು ಮುಗಿಸ್ತೀನಿ. ಏನಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಆ ಟ್ವೀಟ್ಸ್ ನ ಸೀರಿಯಸ್ ಆಗಿ ಗಮನಿಸ್ತಾರೆ. ಆ ಟ್ವೀಟ್ಸ್ ನ ಗಮನಿಸಲೇ ಅವರು 2ನೇ ವಿಡಿಯೋ 3ನೇ ವಿಡಿಯೋ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಎಲ್ಲರಿಗೂ ಸಹ ಸ್ವಾತಂತ್ರ್ಯತೆ ಮತ್ತು ಅಧಿಕಾರ ಇದೆ. ನೀವು ಯಾವುದೇ ಪ್ರಧಾನಮಂತ್ರಿ, ಚೀಫ್ ಮಿನಿಸ್ಟರ್ಸ್ ಅಥವಾ ಯಾರಿಗೆ ಆಗ್ಲಿ ಟ್ವೀಟ್ ಮಾಡಬಹುದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀಬಹುದು. ಆದ್ರೆ ಅವರು ಅಬ್ಸರ್ವ್ ಮಾಡ್ತಾರೆ, ಪ್ರಧಾನಮಂತ್ರಿ ಕೋಟ್ಯಾಂತರ ಮಂದಿ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವ 2 ಉತ್ತರ. ಒಂದು, ನಾವು ಸಾಲು ಪರೀಕ್ಷಾ ಕ್ರಮ ಜಿರಳೆ ಹೋರಾಟದ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಆಗ್ಬೇಕಂದ್ರೆ 71% ಜನಕ್ಕೆ ಹೌದು ಅನಿಸ್ತಿದೆ. ಅಲ್ಲಿಗೆ ವ್ಯವಸ್ಥೆ ಮೇಲೆ ನಂಬಿಕೆಯನ್ನ ಎಷ್ಟು ಜನ ಕಳ್ಕೊಂಡಿದ್ದಾರೆ ಅನ್ನೋದು. ಇನ್ನು ಯಾರು ಕೇಳಿಸ್ಕೊಳ್ಬೇಕು ನಮ್ಮ ಧ್ವನಿನ ಅಂತಂದ್ರೆ, ನಿಮಗ್ ಸಿಕ್ಕ ಸಲಹೆ ರಾಜೀವ್ ಅವರೇ, ಕಾಂತಕುಮಾರ್ ಅವರಿಗೆ ಸಿಕ್ಕ ಸಲಹೆ ಜನತಾ ದರ್ಶನಕ್ಕೆ ಹೋಗಿ ಅಂತ ಹೇಳಿ. ರಾಜೀವ್ ಅವರೇ, ನಿಮಗೆ ಸಿಕ್ಕ ಸಲಹೆ ಟ್ವೀಟ್ ಮಾಡಿ ಪ್ರಧಾನಿಗಳಿಗೆ. ಇದು ಎರಡೂ ಪಕ್ಷದಿಂದ ಸಿಕ್ಕಿರುವ ಸಲಹೆಗಳು. ಎಷ್ಟರ ಮಟ್ಟಿಗೆ ಇದನ್ನು ಒಪ್ಪಬಹುದು ಅದನ್ನ ನಾನು ವೀಕ್ಷಕರಿಗೆ ಬಿಡ್ತಾ ಇದ್ದೀನಿ. ಅಕ್ರಮಗಳು ಇಲ್ಲದೆ ಪರೀಕ್ಷೆಯನ್ನ ತರುವ ಪ್ರಯತ್ನ, ಅದನ್ನು ಕೂಡ ಉತ್ತರ ಕೊಡ್ಲಿ ಸರ್ಕಾರ ಅಂತ ಆಶಿಸ್ತಾ, ಅಲ್ಲಿ ಪ್ರತಿಭಟನೆ ಮಾಡಿದ್ರು, ಇಲ್ಲಿ ಪ್ರತಿಭಟನೆ ಮಾಡಿದ್ರು, ಎರಡೂ ಕಡೆಗಳಲ್ಲೂ ಕೂಡ ಇರೋದು ವಿದ್ಯಾರ್ಥಿಗಳೇ, ಉದ್ಯೋಗದ ಆಕಾಂಕ್ಷಿಗಳೇ. ಸ್ಪಂದಿಸಬೇಕಾಗಿರುವ ಆದ್ಯ ಕರ್ತವ್ಯ ಸರ್ಕಾರಗಳದ್ದು. ಆ ಔದಾರ್ಯತೆ ನಮ್ಮ ರಾಜ್ಯ ಸರ್ಕಾರಕ್ಕೂ ಬರಲಿ ಅಂತ ಹೇಳಿ ನಿರೀಕ್ಷಿಸ್ತಾ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.